ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ, ಈ ರೆಡ್ ಕಲರ್ ಪೈಟ್ನಿ ಸೀರೆಗೆ ಒಂದು ಥ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು, ಹೆವಿ ಫ್ಲವರ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಮೆಹಂದಿ ಕಲರ್ ಗ್ರೀನ್ ದಾರನ ತೊಗೊಂಡಿದ್ದೀನಿ, ಹಾಗೆ ರೆಡ್ ಕಾಂಬಿನೇಷನ್ ಎರಡೂ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ಗೆ ನಾವು ಗ್ರೀನ್ ಕಲರ್ ಏಳು ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಏಳು ದಾರ ರೆಡಿ ಮಾಡಿಕೊಂಡು ಈ ಥರ ಲೆಫ್ಟ್ ಹ್ಯಾಂಡ್ಗೆ ಫಿಂಗರ್ಗೆ ಸುತ್ತಕೊಂಡು ಇವಾಗ ಫ್ರಂಟ್ ಸೈಡ್ಗೆ ಸಾಡಿನ ಇಟ್ಕೊಂಡು ಇವಾಗ ನೋಡಿ, ನಾವು ಸ್ಟಾರ್ಟಿಂಗ್ ಯಾವಾಗಲೂ ಈ ಥರ ಒಂದು ಗಂಟು ಹಾಕಿ ಸೆಕ್ಯೂರ್ ಮಾಡಿ ಇಟ್ಕೊಂಡು ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ, ಈ ಥರ ಸ್ಟಾರ್ಟಿಂಗ್ ಸಾರಿ ತುದಿನ ಹಿಡ್ಕೊಂಡು ಸೀರೆ ಒಳಗಡೆ ನೀಡಲ್ನ ಹಾಕಿ ಈ ಥರ ಯಾವಾಗಲೂ ಹಿಡ್ಕೊಳ್ಳಿ. ಫಸ್ಟು ಹಿಡ್ಕೊಂಡು ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಸಲ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಯಾವಾಗಲೂ 2 ಟೈಮ್ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದ ತಕ್ಷಣ 4 ಚೈನ್ ತೊಗೊಳ್ಳಿ. 4 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಸ್ಟ್ರೇಟಾಗಿ ಹಿಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್ಸ್, ನೀವು ಸ್ಟ್ರೇಟಾಗಿ ಹಿಡಿದು ಲಾಕ್ ಮಾಡಿದರೆ ನಿಮ್ಮ ಸೀರೆ ಸುಕ್ಕ ಬರಲ್ಲ. ಮತ್ತೆ 4 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕ್ಕೊಂಡು ಸೀರೆನ ಸರಿಯಾಗಿ ಹಿಡ್ಕೊಳ್ಳಿ. ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿ ನೀಡಲ್ನ ಸ್ಟ್ರೇಟಾಗಿ ನೀಡಲ್ನ ಇಟ್ಟು ಈ ಥರ ನೋಡಿ, ನಾನು ಯಾವ ಥರ ತೋರಿಸ್ತೀನಿ ಆ ಥರ ಇಟ್ಟು ನೀಡಲ್ನ ಸೀರೆ ಒಳಗೆ ಹಾಕಿ ದಾರನ ತಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಮತ್ತೆ ತೋರಿಸ್ತೀನಿ. 1 2 3 4 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತೆ ಲಾಕ್. ಇದೇ ಥರ ನೀವು ಫುಲ್ ಸಾರಿ ಬೇಸ್ ನಾವು 4 ಚೈನ್ ಹಾಕಿ ಲಾಕ್ ಮಾಡಿ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಇದು ಬೇಸ್ ಲೈನ್ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ, 4 ಚೈನ್ ಆಯ್ತಾ ಇದೇ ಥರ 2 3 4 ನೋಡಿ, ನಾನು ಯಾವ ಥರ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಅದೇ ಥರ ಲಾಕ್ ಮಾಡ್ತಾ ಹೋಗಿ. ನಿಮ್ಮ ಸೀರೆ ಸ್ವಲ್ಪನೂ ಸುಕ್ಕ ಬರಲ್ಲ. 3 4 ಈ ಥರ ಲಾಕ್ ಮಾಡ್ತಾ ಬೇಸಿಕ್ ಫಸ್ಟ್ ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ನಾನು ಕಂಟಿನ್ಯೂ ಮಾಡಿ ದಾರನ ಕಟ್ ಮಾಡ್ತಿಲ್ಲ ಫ್ರೆಂಡ್ಸ್. ಸೀರೆ ಎಂಡ್ವರೆಗೂ ನಾನು 4 ಚೈನ್ ಹಾಕಿ ಲಾಕ್ ಮಾಡ್ತಾ ಎಂಡಿಗೆ 2 ಟೈಮ್ ಲಾಕ್ ಮಾಡಿ ಫ್ರೆಂಡ್ಸ್. ಸೀರೆನ ಈ ಥರ ಬ್ಯಾಕ್ ತಿರುಗಿಸ್ಕೊಂಡಿದ್ದೀನಿ. ಬ್ಯಾಕ್ ಇಟ್ಕೊಂಡು ಇವಾಗ ನೋಡಿ ಫ್ರೆಂಡ್ಸ್, 2 ಟೈಮ್ ಲಾಕ್ ಮಾಡಿಕೊಂಡು ನಾವೇನು 4 ಚೈನ್ಸ್ ಹಾಕಿದ್ದೀವಲ್ವ, ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಆದ ತಕ್ಷಣ 5 ಚೈನ್ ಮಾಡ್ಕೊಳ್ಳಿ. 4 5 ಚೈನ್ ಆದ ತಕ್ಷಣ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ ಫ್ರೆಂಡ್ಸ್. ಅದೇ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೀವು ಎರಡರಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನೀವು 5 ಚೈನ್ ಹೇಗೆ ತೊಗೋಬೇಕಂದ್ರೆ 3 ಚೈನ್ ಕಂಬ ಆಗುತ್ತೆ, 2 ಚೈನ್ ಗ್ಯಾಪ್ ಆಗುತ್ತೆ, ಮತ್ತು ಒಂದು ಕಂಬ. ಇದೇ ಥರ ನಾವು 4 ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್ 4 ಕಂಬನ ಮಾಡ್ಕೋಬೇಕು. ಅರ್ಥ ಆಯಿತು ಅನ್ಕೋತೀನಿ. ಇವಾಗ ನೋಡಿ, ಇವಾಗ 2 ಚೈನ್ ಕನ್ಸಿಡರ್ ಆಯಿತು, ನಮ್ಮದು 2 ಕಂಬ ಕನ್ಸಿಡರ್ ಆಯಿತು. ಇವಾಗ ನೋಡಿ, 3 ಚೈನು 2 ಚೈನು ಗ್ಯಾಪ್ ಆಗಿ ಮತ್ತೆ ಒಂದು ಕಂಬ ತೊಗೊಂಡು ಮತ್ತೆ 2 ಚೈನ್ ಆಗಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ತೊಗೊಂಡು ಎರಡರಲ್ಲಿ ಒಂದು ಮತ್ತೆ ಒಂದು ಕಂಬ ಆದ ತಕ್ಷಣ 2 ಚೈನ್ ತೊಗೊಳ್ಳಿ ಫ್ರೆಂಡ್ಸ್. 2 ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಒಂದು ಕಂಬ ಮಾಡ್ಕೊಳ್ಳಿ. ಅಂದರೆ 4 ಚೈನ್ ಗ್ಯಾಪಲ್ಲಿ ನಿಮಗೆ 4 ಕಂಬ ಬರಬೇಕು ಫ್ರೆಂಡ್ಸ್. ಅಂದರೆ 4 ಡಬಲ್ ಕ್ರೋಶ ಬರಬೇಕು. 2 ಚೈನ್ 1 ಡಬಲ್ ಕ್ರೋಶ, 2 ಚೈನ್ 1 ಡಬಲ್ ಕ್ರೋಶ, ಈ ಥರ 4 ಕಂಬ ನಿಮ್ಮ 4 ಚೈನ್ ಗ್ಯಾಪಲ್ಲಿ ಬರಬೇಕು. ಇವಾಗ ನೋಡಿ, ಮತ್ತೆ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಿಡಲ್ ಮೇಲೆ ಒಂದು ಸಲ ದಾರನ ತೊಗೊಂಡು ದಾರ ತಂದು ಎರಡರಲ್ಲಿ ಒಂದು ಕಂಬ ಆದ ತಕ್ಷಣ ಕಂಪಲ್ಸರಿ ನೀವು 2 ಚೈನ್ಸ್ನ ಹಾಕೊಳ್ಳಿ ಫ್ರೆಂಡ್ಸ್. ಮತ್ತು ಒಂದು ಕಂಬ, 2 ಚೈನ್, ಮತ್ತು ಇವಾಗ ಒಂದು ಕಂಬ.
ಮತ್ತು ಇವಾಗ ನೋಡಿ, ಇವಾಗ ನಮ್ಮದು 3 ಕಂಬ ಆಗಿದೆಯಲ್ವ, ಇನ್ನೂ ಒಂದು ಕಂಬ ಬೇಕು. ಹಾಗಾಗಿ 2 ಚೈನು ಮತ್ತು ಒಂದು ಕಂಬ ನೋಡಿ ಕಾಣಿಸ್ತಾ ಇದೆ ನಿಮಗೆ. ಒಂದು 4 ಚೈನ್ ಗ್ಯಾಪಲ್ಲಿ ನಮಗೆ 4 ಕಂಬ ಬರಬೇಕು ಫ್ರೆಂಡ್ಸ್. ಮಧ್ಯ 2 ಚೈನ್ಸ್ ಗ್ಯಾಪ್ ಇರಬೇಕು. ಕಂಟಿನ್ಯೂ 2 ಚೈನ್ ಹಾಕಬೇಕು, ಒಂದು ಕಂಬ ತೊಗೋಬೇಕು, 2 ಚೈನ್ ತೊಗೋಬೇಕು, ಒಂದು ಕಂಬ ತೊಗೋಬೇಕು. ಹಾಗೆ 4 ಚೈನ್ ಗ್ಯಾಪಲ್ಲಿ ನಿಮಗೆ 4 ಕಂಬ ಬರಬೇಕು ಫ್ರೆಂಡ್ಸ್. ಫುಲ್ ಇವಾಗ ನೀವೇನು 4 ಚೈನ್ಸ್ ಹಾಕಿದ್ದೀರಲ್ವ, ಆ ಪ್ರತಿಯೊಂದು 4 ಚೈನ್ ಗ್ಯಾಪಲ್ಲಿ ನಿಮಗೆ ಇದೇ ಥರ ನೀವು ಫುಲ್ ಬೇಸ್ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಬಿಗಿನರ್ಸ್ ಆಗಿದ್ದರೆ. ಕ್ರೋಶಾ ವರ್ಕ್ ಸ್ವಲ್ಪ ಬರುತ್ತೆ ಅನ್ನೋರಿಗೆ ಅವ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್. ಫಸ್ಟ್ ನೀವು ವಿಡಿಯೋ ನೋಡ್ಕೊಳ್ಳಿ, ಆಮೇಲೆ ಒಂದು ಬಟ್ಟೆ ತೊಗೊಂಡು ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ಡೈರೆಕ್ಟ್ ಸೀರೆಗೆ ಹಾಕ್ಬೋದು ಫ್ರೆಂಡ್. ಡೈರೆಕ್ಟ್ ನೀವು ಸೀರೆಗೆ ಹಾಕೋಕ್ಕೋದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಫ್ರೆಂಡ್ಸ್. ಹೀಗಾಗಿ ಮೊದಲು ನೀವು ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳಿ, ಸ್ಕಿಪ್ ಮಾಡಿದೆ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನಿಮ್ಮದು ಕೌಂಟಿಂಗ್ ಸ್ಕಿಪ್ ಆದರೆ ನಿಮ್ಮ ಡಿಸೈನ್ ಕೂಡ ಸರಿ ಬರೋಲ್ಲ ಫ್ರೆಂಡ್ಸ್. ಹೀಗಾಗಿ ನೀವು ಕೌಂಟಿಂಗ್ನ ಸರಿಯಾಗಿ ಮಾಡ್ತಾ ಹೋಗಿ. ಇದು ಒಂದೇ ದಿನದಲ್ಲಿ ಮುಗಿಯುವಂಥ ಡಿಸೈನ್ ಅಲ್ಲ ಫ್ರೆಂಡ್ಸ್. ಬಿಗಿನರ್ಸ್ ಆಗಿದ್ದರೆ 2 to 3 ಡೇಸ್ ಪಕ್ಕ ಬೇಕು. ಇನ್ನು ಸ್ವಲ್ಪ ಕ್ರೋಶಾ ಬರುತ್ತೆ ಅಂತ ಅನ್ನೋರಿಗೆ ಅವ್ರು 2 ಡೇಸಲ್ಲಿ ಮುಗಿಸ್ಬೋದು ಫ್ರೆಂಡ್ಸ್. ಇವಾಗ ನೋಡಿ ಇದೇ ಥರ ನಾವು 2 ಚೈನ್ ಹಾಕೋದು, ಸೀರೆ ನಿಡಲ್ ಮೇಲೆ ಒಂದು ಸಲ ದಾರ ತೊಗೊಳ್ಳೋದು, 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1, 2ರಲ್ಲಿ 1 ಮಾಡಿ 2 ಚೈನ್ ಮಾಡೋದು, ಮತ್ತು ಕಂಬ ಮಾಡೋದು. ಇದೇ ಥರ ಫ್ರೆಂಡ್ಸ್ ನಾವು ಏನು ಬೇಸ್ ಲೈನ್ ಹಾಕಿದ್ದೀವಲ್ವ, 4 ಚೈನ್ ಬೇಸ್ ಲೈನು, ಒಂದೊಂದು 4 ಚೈನ್ ಒಳಗೆ 4 ಕಂಬ ಮತ್ತು 2 ಚೈನ್ಸ್ ಬರುತ್ತೆ ಫ್ರೆಂಡ್ಸ್. ನಿಮಗೆ ಇದು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅರ್ಥ ಆಗಲಿಲ್ಲ ಅಂದರೆ ಈ ಥರ ಕಾಣಿಸುತ್ತೆ ನಿಮಗೆ. ಇದು ಸೆಕೆಂಡ್ ಸ್ಟೆಪ್ಪು ಫುಲ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಅರ್ಥ ಆಯ್ತು ಅನಿಸ್ತೀನಿ. ಒಂದು 4 ಚೈನ್ ಗ್ಯಾಪಲ್ಲಿ 4 ಕಂಬ, ನಮಗೆ ನಡುವೆ 2 ಚೈನ್ ಗ್ಯಾಪ್ ಇರುತ್ತೆ. ಒಂದು ಕಂಬ ಆದ ತಕ್ಷಣ 2 ಚೈನ್ ತೊಗೋಬೇಕು ಫ್ರೆಂಡ್ಸ್. ಆ 2 ಚೈನ್ ಯಾಕೆ ತೊಗೋತೀವಿ ಅಂದರೆ ನಿಮಗೆ ನೆಕ್ಸ್ಟ್ ನಾವು 3rd ಸ್ಟೆಪ್ ಮಾಡ್ತೀವಲ್ವ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಇವಾಗ ನೋಡಿ ಇದೇನು 4 ಚೈನ್ ಕಾಣಿಸ್ತಾ ಇಲ್ವ, ಈ 4 ಚೈನ್ ಫುಲ್ ನೀವು ಪಿಲ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಈ ಥರ 4 ಕಂಬನ ಹಾಕಿ. ಇವಾಗ ನೋಡಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನಿಮಗೆ ಸ್ವಲ್ಪ ಅರ್ಥ ಆಗಲಿ ಅಂತ. 2 ಚೈನ್ ಹಾಕೋದು ಮತ್ತು ಒಂದು ಡಬಲ್ ಕ್ರೋಶನ ತೊಗೊಳ್ಬೇಕು. ಈ ಥರ 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶ, ಮತ್ತು 2 ಚೈನ್ ಮತ್ತು ಡಬಲ್ ಕ್ರೋಶ. ಈ ಥರ ಒಂದು 4 ಚೈನ್ ಗ್ಯಾಪಲ್ಲಿ ನಾವು 2 ಚೈನ್ ಮತ್ತು 4 ಕಂಬನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಇವಾಗ ನೋಡಿ ನಾನು ಫುಲ್ ಆಯಿತು. ಇವಾಗ 3rd ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಈ ಥರ ಲಾಕ್ ಮಾಡಿಕೊಂಡು 2-3 ಚೈನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ತಕ್ಷಣ ಇವಾಗ ನೋಡಿ ನಾವು ಮತ್ತೆ ಗ್ರೀನ್ ಥ್ರೆಡ್ನೇ ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ನೋಡಿ ನಾವಿಲ್ಲಿ ಏನು ಸ್ಟಾರ್ಟಿಂಗ್ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಒಳಗಡೆ ಹೋಗಿ ದಾರಾನ ತೊಗೊಂಬಂದು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ ಮಾಡಿಕೊಂಡು ಇವಾಗ ನೋಡಿ 2 ಚೈನ್ ಗ್ಯಾಪ್ ಕಾಣಿಸುತ್ತಾ, ಒಂದು ಕಂಬ 2 ಕಂಬ ನಡುವೆ ನಾವು 2 ಚೈನ್ಸ್ ಗ್ಯಾಪ್ ತೊಗೊಂಡಿದ್ವಲ್ವ, ಆ ಗ್ಯಾಪ್ನಲ್ಲಿ ಹೋಗಿ ನಾವು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್. ಮಾಡಿ ಇವಾಗ ನೋಡಿ 2 ಚೈನ್ ತೊಗೊಂಡು, ಇವಾಗ ನೋಡಿ ಕಾಣಿಸ್ತಾ ಇದೆಯಾ, ನಾವಿಲ್ಲಿ ಎಲ್ಲ ಗಂಟು ಹಾಕಿ ಇದನ್ನು ಮಾಡಿದ್ದೀವಿ. ಆಮೇಲೆ ಅದನ್ನು ಗಮ್ ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಇವಾಗ 2 ಚೈನ್ ಆದ ತಕ್ಷಣ ನಿಡಲ್ ಮೇಲೆ ಒಂದು ಸಲ ದಾರಾನ ತೆಗೆದು ಅದೇ 2 ಚೈನ್ ಗ್ಯಾಪಲ್ಲಿ ಹೋಗಿ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ ನಾವೇನು 2 ಚೈನ್ ಹಾಕಿದ್ದೀವಲ್ಲ ಅದು ಒಂದು ಕಂಬ ಥರ ಕನ್ಸಿಡರ್ ಆಗುತ್ತೆ ಫ್ರೆಂಡ್ಸ್. ಇವಾಗ 3 ಡಬಲ್ ಕ್ರೋಶ, 4 5 ಡಬಲ್ ಕ್ರೋಶ ಮಾಡಿ ಫ್ರೆಂಡ್ಸ್. ನಾವು ಏನು ಒಂದು ಕಂಬ ಹಾಕಿರ್ತೀವಲ್ಲ, 2 ಚೈನ್ ಆದ ತಕ್ಷಣ ಒಂದು ಕಂಬ ಹಾಕಿರ್ತೀವಲ್ಲ, ಅದೇ ಕಂಬದ ಮೇಲ್ಗಡೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. 5 ಡಬಲ್ ಕ್ರೋಶ ಆದಮೇಲೆ ಇವಾಗ ನೋಡಿ ಇದು ನಿಮಗೆ ಪೆಟಲ್ಸ್ ಥರ ಕ್ರಿಯೇಟ್ ಆಗುತ್ತೆ.
ಏನು ನಿಮ್ಮದು ಕಂಬ ಇರುತ್ತಲ್ಲ ಆ ಕಂಬದ ಮೇಲೆ ನಿಮಗೆ ಹೋಲ್ಸ್ ಕಾಣಿಸುತ್ತೆ. ಆ ಹೋಲ್ನಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಮಾಡಿ ಡೈರೆಕ್ಟಾಗಿ ಅದ್ರ ಮೇಲೆ ಕಂಟಿನ್ಯೂ 2 ಚೈನ್ಸ್ ಹಾಕಬೇಕು ಫ್ರೆಂಡ್ಸ್. 1 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರಾನ ತೊಗೊಂಡು ಮತ್ತೆ ನಮಗೆ ಒಂದು ಕಂಬ ಆದ ತಕ್ಷಣ ನಾವು ಏನು 2 ಚೈನ್ ತೊಗೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದೇ ಗ್ಯಾಪ್ ಒಳಗೆ ಹೋಗಿ ನಾವು ಡಬಲ್ ಕ್ರೋಶಾ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನಾವು 2 ಚೈನ್ ಹಾಕಿದ್ದು ಕೂಡ ಒಂದು ನಮಗೆ ಕಂಬ ಥರ ಕನ್ಸಿಡರ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ದಾರಾನ ತಂದು 2ರಲ್ಲಿ 1 2ರಲ್ಲಿ 1 4 5 ಡಬಲ್ ಕ್ರೋಶಾ ಆದ ತಕ್ಷಣ ಮತ್ತೆ ಡಬಲ್ ಕ್ರೋಶಾ ಕಂಬದ ಮೇಲೆ ಆ ಹೋಲ್ ಮೇಲ್ಗಡೆ ಹೋಗಿ ನಾವು ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿ ಮತ್ತೆ ಕಂಟಿನ್ಯೂ ಆಗಿ 2 ಚೈನ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡಿ ಇದೇ ಥರ ಇದು ಡಬಲ್ ಕ್ರೋಶಾ ಹಾಗೂ ಸಿಂಗಲ್ ಕ್ರೋಶಾ ಬಿಟ್ಟು ಬೇರೆ ಏನೂ ಇಲ್ಲ ಫ್ರೆಂಡ್ಸ್ ಈ ಡಿಸೈನಲ್ಲಿ. ಆದರೆ ನಿಮಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಇದು ನಾವು ಫೆಟಲ್ಸ್ನ ಫಾರ್ಮ್ ಮಾಡಿ ಒಂದು ಫ್ಲವರ್ ಥರ ಕ್ರಿಯೇಟ್ ಮಾಡ್ತೀವಲ್ವ, ಹೀಗಾಗಿ ನಿಮಗೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಎಲ್ಲಿ ಯಾವ ಥರ ತೊಗೋಬೇಕು, ಯಾವ ಥರ ನಾವು ಮಾಡಬೇಕು ಅಂತ. ಯಾವ ಥರ ನೀವು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಹಾಗೆ ಕಂಟಿನ್ಯೂ ಮಾಡಿ, ಅಂದರೆ ನಿಮಗೆ ಡಿಸೈನ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ ನೋಡಿದರೆ ಅಥವಾ ನಿಮ್ಮ ಕೌಂಟಿಂಗ್ ಸ್ಕಿಪ್ ಆದರೆ ನಿಮ್ಮ ಡಿಸೈನ್ ಸರಿಯಾಗಿ ಬರೋಲ್ಲ ಫ್ರೆಂಡ್ಸ್, ಫಿನಿಶಿಂಗ್ ಕೂಡ ಸರಿಯಾಗಿ ಕಾಣಿಸಲ್ಲ. ಇವಾಗ ಮತ್ತೆ ನಾವು ಕಂಬ ಮೇಲೆ ಲಾಕ್ ಮಾಡ್ಕೊಳ್ಳಿ, ಲಾಕ್ ಮಾಡಿ ಇದೇ ಥರ ನಮಗೆ ಒಂದು ಫ್ಲವರ್ ಕ್ರಿಯೇಟ್ ಮಾಡೋಕ್ಕೆ ಫ್ರೆಂಡ್ಸ್ ನಮಗೆ 6 ಪೆಟಲ್ಸ್ ಬೇಕು. ಹೀಗಾಗಿ ನಾವು ಸ್ಟಾರ್ಟಿಂಗ್ ಒಂದು 3 ಪೆಟಲ್ ಬಿಟ್ಟು ಒಂದು 6 ಅಂದರೆ ನಮಗೆ 9 ಪೆಟಲ್ಸ್ ಆಗಬೇಕು ಫ್ರೆಂಡ್ಸ್. ಇದೇ ಥರ ನಾವು ಒಂದೊಂದು ಡಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ 5 ಡಬಲ್ ಕ್ರೋಶಾನ ಮಾಡ್ಕೋಬೇಕು ಫ್ರೆಂಡ್ಸ್. ಆವಾಗ ನಮ್ಮದು ಪೆಟಲ್ ಫಾರ್ಮ್ ಆಗುತ್ತೆ. ಇವಾಗ ನೋಡಿ ಇದೇ ಥರ ಕಂಟಿನ್ಯೂ ನೀವು 6 ಪೆಟಲ್ಸ್ ಆಗೋವರೆಗೂ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವ ಥರ ಮಾಡ್ತಾಯಿದ್ದೀವಿ ಇಲ್ಲಿ ನೋಡಿ, 1 2 3 4 ಪೆಟಲ್ಸ್ ಆಯಿತು ಫ್ರೆಂಡ್ಸ್. ಇವಾಗ ನಮ್ಮದು ಅಂದರೆ 2 ಚೈನ್ ಗ್ಯಾಪಲ್ಲಿ ನಮಗೆ ಒಂದು ಪೆಟಲ್ ಕ್ರಿಯೇಟ್ ಆಗುತ್ತೆ. ಅಂದರೆ 2 ಚೈನ್ ಗ್ಯಾಪಲ್ಲಿ ನಮಗೆ ನಾವು 5 ಡಬಲ್ ಕ್ರೋಶಾನ ಮಾಡಿದಾಗ ಅದು ನಮಗೆ ಪೆಟಲ್ ಅಂದರೆ ಫ್ಲವರ್ ದಳ ಏನಿರುತ್ತೆ ದಳಗಳು ಅಂತೀವಲ್ವ, ಅದೇ ನಮಗೆ ಆ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಪ್ರತಿಯೊಂದು ಡಬಲ್ ಕ್ರೋಶಾ 2 ಚೈನ್ ಗ್ಯಾಪಲ್ಲಿ ಹೋಗಿ ನಾವು ಈ ಥರ ಪೆಟಲ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಆವಾಗ ನಮ್ಮದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಥ್ರೆಡ್ ವರ್ಕ್ ಇರುತ್ತೆ ಫ್ರೆಂಡ್ಸ್, ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ಈ ಥರ ಬೀಡ್ಸ್ ಅಥವಾ ಡಿಫ್ರೆಂಟಾಗಿ ಬೇಕು ಅನ್ನೋರು ಇರ್ತಾರಲ್ವ, ಅಂಥವ್ರಿಗೆ ಹೆವಿ ಡಿಸೈನ್ ಫ್ರೆಂಡ್ಸ್ ಇದು. ಈ ಡಿಸೈನ್ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು ಫ್ರೆಂಡ್ಸ್. ಒಂದೇ ದಿನದಲ್ಲಿ ತುಂಬ ಕಷ್ಟ ಆಗುತ್ತೆ, ತುಂಬ ಎಲ್ಲ ಕಷ್ಟ ಆಗುತ್ತೆ, ಜಾಸ್ತಿ ಹೊತ್ತು ಕೂತ್ಕೊಳ್ಬೇಕಾಗತ್ತೆ ಅಲ್ವ ಫ್ರೆಂಡ್ಸ್. ಹೀಗಾಗಿ ನೀವು ನಿಧಾನವಾಗಿ ಮಾಡಿ ನೋಡಿ. ಮತ್ತು ಇದೇ ಥರ ನಾವು 2 ಚೈನ್ ಗ್ಯಾಪಲ್ಲಿ ಹೋಗಿ ಪೆಟಲ್ಸ್ನ ಕ್ರಿಯೇಟ್ ಮಾಡ್ತಾ ಮಾಡಬೇಕು ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಲೈಕ್ನಿಂದ ನಾವು ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಾನು ಪೆಟಲ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ನಾವು ಟೋಟಲ್ ಎಷ್ಟು ಪೆಟಲ್ಸ್ನ ಮಾಡ್ಕೊಂಡಿದ್ದೀವಿ ಅಂತ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. 1 2 3 4 5 6 7 8 9 10 11 ಇಲ್ಲಿ ನಾವು 11 ಪೆಟಲ್ಸ್ನ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾವು 5 ಪೆಟಲ್ಸ್ನ ಬಿಡಬೇಕು ಫ್ರೆಂಡ್ಸ್. 5 ಪೆಟಲ್ಸ್ನ ಬಿಟ್ಟು ಇವಾಗ ನೋಡಿ ಏನು ನಾವು ಲಾಕ್ ಮಾಡಿರ್ತೀವಲ್ವ, ಆ ಲಾಕ್ ಮಾಡಿದ್ದು ದಾರಾನ ಈ ಥರ ಹೊರಗೆ ಎಳ್ಕೊಡಿ ಫ್ರೆಂಡ್ಸ್. ಎಳ್ಕೊಂಡು ಇಲ್ಲಿ ನೋಡಿ ನಮಗೆ ಫ್ಲವರ್ಗೆ 6 ಪೆಟಲ್ಸ್ ಬೇಕು ಫ್ರೆಂಡ್ಸ್. ಇವಾಗ 1 ಪೆಟಲ್ 2 3 4 5 6 ಈ 6 ಪೆಟಲ್ಸ್ನ ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಲ್ಲ, ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಫ್ರೆಂಡ್ಸ್, ಅಲ್ಲಿ ಹೋಗಿ ನಿಡಲ್ನ ಹಾಕಿ
ಏನು ನಾವು ದಾರ ಇರುತ್ತಲ್ವ ಆ ದಾರಾನ ಈ ಥರ ಲಾಕ್ ಮಾಡ್ಕೊಳ್ಳಿ ನೀಡಲ್ನಲ್ಲಿ. ಲಾಕ್ ಮಾಡಿಕೊಂಡು ಈ ಥರ ದಾರಾನ ಹೊರಗೆ ತೆಗೆದು ಎರಡರಲ್ಲಿ ಒಂದು ನೀಡಲ್ನ ತೆಗೆದು ಮಾಡ್ಕೊಂಡು ಇವಾಗ ನೋಡಿ ಈ ಥರ ಪೆಟಲ್ ನಮ್ಮದು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್, ಇಲ್ಲಿ ನಾವು ಒಂದು ಬೀಡ್ಸ್ನ ಅಟ್ಯಾಚ್ ಮಾಡಿ ಕುಚ್ಚು ಹಾಕೋಕೆ ಇದು. ಇವಾಗ ನೋಡಿ ಈ ಥರ ಲಾಕ್ ಆದ ತಕ್ಷಣ ಮತ್ತೆ ನಾವು ಹಿಂದ್ಗಡೆನೇ ಕಂಬದ ಮೇಲೆ ಹೋಗಿ ನಿಡಲ್ನ ಹಾಕಿ ದಾರಾನ ತಂದು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ ಆದ ತಕ್ಷಣ ಮತ್ತೆ 2 ಚೈನ್ ತೊಗೊಳ್ಳಿ ಫ್ರೆಂಡ್ಸ್. 2 ಚೈನ್ ತೊಗೊಂಡು ನಿಡಲ್ ಮೇಲೆ ಒಂದು ಸಲ ದಾರ ತೊಗೊಳ್ಳಿ, ಮತ್ತೆ 2 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಡಬಲ್ ಕ್ರೋಶನ ಮಾಡ್ತಾ ಹೋಗಿ ಫ್ರೆಂಡ್ಸ್. ಇವಾಗ ಏನು ನಾವು ಡಬಲ್ ಕ್ರೋಶ 2 ಚೈನ್ ಗ್ಯಾಪಲ್ಲಿ ಮಾಡ್ತಾ ಹೋಗಿದ್ದೀವಲ್ಲ ಫ್ರೆಂಡ್ಸ್, ಅದೇ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. 1 ಫ್ಲವರ್ ಕ್ರಿಯೇಟ್ ಆದ ತಕ್ಷಣ ನಿಮಗೆ 11 ಪೆಟಲ್ಸ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು 11 ಸೆಕೆಂಡ್, ಯಾಕಂದರೆ 1 ಫ್ಲವರ್ದಿಂದ ಇನ್ನೊಂದು ಫ್ಲವರ್ಗೆ 5 ಪೆಟಲ್ನ ಗ್ಯಾಪ್ ಇಟ್ಟು ಫ್ರೆಂಡ್ಸ್, ಇನ್ನೊಂದು ಫ್ಲವರ್ಗೆ ನಾವು 6 ಪೆಟಲ್ಸ್ ಬೇಕಲ್ವ. ಟೋಟಲ್ ನಮಗೆ 6 + 5 11 ಪೆಟಲ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಹೀಗಾಗಿ ಒಂದು ಫ್ಲವರ್ ಕ್ರಿಯೇಟ್ ಆದ ತಕ್ಷಣ ನೀವು 11 ಪೆಟಲ್ಸ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ಏನು ಸ್ಟಾರ್ಟಿಂಗ್ ನಾವು ಮಾಡಿದ್ವಲ್ವ ಅದೇ ಥರ ಸೇಮ್ ಫ್ರೆಂಡ್ಸ್. 2 ಚೈನ್ ಗ್ಯಾಪ್ ಒಳಗೆ ಹೋಗಿ 5 ಕಂಬನ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಅದೇ ನಿಮಗೆ ಪೆಟಲ್ ಕ್ರಿಯೇಟ್ ಆಗುತ್ತೆ ನೋಡಿ. 2ರಲ್ಲಿ 1, 2ರಲ್ಲಿ ನಿಧಾನವಾಗಿ ಮಾಡ್ಕೊಳ್ಳಿ. ದಾರ 7 ಎಳೆ ಇರೋದ್ರಿಂದ ನಿಮಗೆ ದಾರ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. 2ರಲ್ಲಿ 1, 2ರಲ್ಲಿ 1 ಮಾಡ್ತಾ 2 ಚೈನ್ ಗ್ಯಾಪಲ್ಲಿ 5 ಕಂಬನ ಮಾಡಿ ಮತ್ತೆ ಕಂಬ ಎಲ್ಲಿ ಕ್ರಿಯೇಟ್ ಇರುತ್ತಲ್ವ ಆ ಕಂಬದ ಮೇಲ್ಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಫ್ರೆಂಡ್ಸ್ ಕಂಟಿನ್ಯೂ ನಾವು ಏನು 4 ಕಂಬನ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಆ 4 ಕಂಬ ಎಲ್ಲ ಈ ಥರ ನಾವು ಫಿಲ್ ಮಾಡ್ತಾ ಫ್ಲವರ್ ಕ್ರಿಯೇಟ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಇವಾಗ ನೋಡಿ ಒಂದು ನಿಮ್ಮದು ಮಿಸ್ ಆದರೂ ಫ್ರೆಂಡ್ಸ್ ನಿಮ್ಮ ಡಿಸೈನು ಸರಿಯಾಗಿ ಬರೋಲ್ಲ. ಹೀಗಾಗಿ ತುಂಬ ನೋಡಿಕೊಂಡು ಸ್ಲೋ ಆಗಿ ಮಾಡಿ. ಇಲ್ಲ ನೀವು ಒಂದು ಗ್ಯಾಪ್ ಆದರೂ ನಿಮ್ಮದು ಸೀರೆ ಸುಕ್ಕು ಬರುತ್ತೆ, ಇಲ್ಲ ಡಿಸೈನ್ ನಿಮಗೆ ನೋಡೋಕ್ಕೆ ಸರಿಯಾಗಿ ಕಾಣಿಸಲ್ಲ, ಎಲ್ಲೋ ಮಿಸ್ ಆಗಿದೆ ಈ ಥರ ಕಾಣಿಸುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಒಂದು ಫ್ಲವರ್ ಕ್ರಿಯೇಟ್ ಆದ ತಕ್ಷಣ 1 ತೋರಿಸ್ತಾ ಇದ್ದೀನಿ ನಿಮಗೆ. 1 2 3 4 5 6 7 8 9 10 ನಮಗೆ 10 ಆಗಿದೆ ಫ್ರೆಂಡ್ಸ್. ಇನ್ನೂ ಒಂದು ನಾನು ಪೆಟಲ್ ಕಡಿಮೆ ಆಗಿದೆ, ಹೀಗಾಗಿ ಇನ್ನೊಂದು ಮಾಡ್ತಾಯಿದ್ದೀನಿ. 1 ಫ್ಲವರ್ ಆದ ತಕ್ಷಣ ನಮಗೆ ಹೇಳಿದ್ನಲ್ವ ನಿಮಗೆ 11 ಪೆಟಲ್ಸ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ 11th ನಂಬರ್ ನಾವು ಮಾಡ್ಕೋತಾಯಿದ್ದೀವಿ. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರಾನ ತೊಗೊಳ್ಳಿ, ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಳ್ಳಿ. ದಾರ ತಂದು 2ರಲ್ಲಿ 1, 2ರಲ್ಲಿ 1 ಮಾಡಿ ಇವಾಗ ನೋಡಿ ಲಾಕ್ ಮಾಡಿದ ತಕ್ಷಣ ದಾರಾನ ಹೊರಗೆ ತೆಗೆದು 6 ಪೆಟಲ್ಸ್ನ ಕೌಂಟ್ ಮಾಡಿ ನೀವು ಏನು ಲಾಕ್ ಮಾಡಿರ್ತೀರಲ್ಲ ಅದರ ಕೆಳಗಡೆನೇ ನೀಡಲ್ನ ಹಾಕಿ ದಾರಾನ ಈ ಥರ ಎಳ್ಕೊಳ್ಳಿ ಫ್ರೆಂಡ್ಸ್. ಎಳ್ಕೊಂಡು ಟೈಟಾಗಿ ಎಳ್ಕೊಂಡು ಈ ಥರ ನೀಡಲ್ನ ಹಾಕಿ ದಾರ ತಂದು ಈ ಥರ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ನಾ ಹೇಳೋದು ಅರ್ಥ ಆಗಲಿಲ್ಲ ಅಂದರೆ ನೀವು ವಿಡಿಯೋ ನೋಡಿ ಫ್ರೆಂಡ್ಸ್. ನಾನು ವಿಡಿಯೋದಲ್ಲಿ ಯಾವ ಥರ ಮಾಡಿದ್ದೀನಿ ಆ ಥರ ನೀವು ಸ್ಲೋವಾಗಿ ಮಾಡಿ. ನಿಮಗೆ ವಿಡಿಯೋ ಸ್ಪೀಡ್ ಅನ್ನಿಸ್ತು ಅಂದರೆ ನೀವು ಆಪ್ಷನ್ನಲ್ಲಿ ಹೋಗಿ ಕ್ಯಾಪ್ಷನ್ ಒಳಗೆ ಹೋಗಿ ವಿಡಿಯೋ ಸ್ಲೋ ಹಾಗೆ ಸ್ಪೀಡ್ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್. ಆ ಆಪ್ಷನಲ್ಲಿ ಹೋಗಿ ನೀವು ಸ್ಲೋ ಆಗಿ ಇಟ್ಟು ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್. ನೋಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಧಾನವಾಗಿ ನಿಮಗೆ ಅರ್ಥ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮತ್ತು ನಾವು ಫ್ಲವರ್ ಕ್ರಿಯೇಟ್ ಆದ ತಕ್ಷಣ ಮತ್ತೆ ನಾವು ಲಾಕ್ ಮಾಡಿ 2 ಚೈನ್ ತೊಗೊಂಡು ಆ 2 ಚೈನ್ ಗ್ಯಾಪಲ್ಲಿ 5 ಕಂಬನ ಮಾಡಿಕೊಂಡು ಮತ್ತೆ ಕಂಬದ ಮೇಲೆ ಲಾಕ್ ಮಾಡಿಕೊಂಡು ಇದೇ ಫುಲ್ ಕಂಟಿನ್ಯೂ ಸಾರಿ ಫುಲ್ ಇದೇ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿದೌಟ್ ಬೀಡ್ಸು, ಫುಲ್ ಥ್ರೆಡ್ ವರ್ಕ್ ಫ್ರೆಂಡ್ಸ್. ಇದು ತುಂಬ ನೀಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇವಾಗ ನೋಡಿ ಇಲ್ಲಿ ನಿಮಗೆ ಬೀಡ್ಸ್ ಬೇಕಾದರೂ ಹಾಕೋಬೋದು,
ಇಲ್ಲ ವಿದೌಟ್ ಬೀಡ್ಸ್ ಕೂಡ ನೀವು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಫುಲ್ ಎಲ್ಲ ವರ್ಕ್ ಮಾಡಿ ಮಿಡಲ್ ಒಂದು ಬೀಡ್ಸನ್ನ, ಫ್ಲವರ್ ಬೀಡ್ಸನ್ನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಕುಚ್ಚು ಇಷ್ಟ ಇಲ್ಲ ಅಂದರೆ ಜಸ್ಟ್ ನೀವು ಇದೇ ಥರನೂ ಮಾಡ್ಕೊಂಡು ಬಿಡ್ಬೋದು ಫ್ರೆಂಡ್ಸ್. ಇಲ್ಲ ಕುಚ್ಚು ಇಷ್ಟ ಅಂತಂದರೆ ಕುಚ್ಚು ಕೂಡ ಹಾಕ್ಬೋದು. ನಾನೇನು ನೋಡಿ ಕುಚ್ಚು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನಾನು ಪುಟ್ಟದಾಗಿ ಬೇಬಿ ಕುಚ್ಚು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಳಾಗಲ್ಲ ಫ್ರೆಂಡ್ಸ್. ನಿಮಗೆ ಎಷ್ಟು ದಿನ ಇಟ್ಟು ನೀಟಾಗಿ ನೀವು ಫೋಲ್ಡ್ ಮಾಡಿಟ್ರೆ ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ನಾನು ಕುಚ್ಚು ಹಾಕಿದ ಮೇಲೆ ಎಷ್ಟು ನೀಟಾಗಿ ಕಾಣಿಸುತ್ತೆ. ಪ್ಲೀಸ್ ಇಷ್ಟ ಆದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.